ಸಿಂಹರಾಶಿ, ಮನಸ್ಸಿನಲ್ಲಿ ಏನೋ ಆತಂಕ, ಭಯ ಅಥವಾ ಒಂದು ರೀತಿಯಲ್ಲಿ ಕಳವಳ ಇದ್ದರೆ ಅದನ್ನು ಆದಷ್ಟು ದೂರ ಮಾಡಿಬಿಡಿ. ಯಾವಾಗ ಭಯದ ವಾತಾವರಣದಲ್ಲಿರ್ತೀರೋ ಆಗ ನಿಮಗೆ ಸರಿಯಾದಂತಹ ಮಾರ್ಗ ದೊರಕದೇ ಇರೋ ಹಾಗಾಗತ್ತೆ ಅಂತ ಅರ್ಥ. ಮಾನಸಿಕವಾದಂತಹ ದೃಢತೆ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಆ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಸದೃಢರಾಗಿ ನೀವು ನಿಮ್ಮ ತೀರ್ಮಾನಗಳನ್ನು ಮಾಡಿ ಮಕ್ಕಳ ವಿಚಾರದಲ್ಲಿ ಯೋಚನೆ ಮಾಡಿ ಬೇಸರಗೊಳ್ತೀರಿ. ಮಕ್ಕಳ ಚಟುವಟಿಕೆ, ಅವರ ಸಹಕಾರ, ಅವರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರತಕ್ಕಂತಹದ್ದು, ಬೇಡದೇ ಇರತಕ್ಕಂತಹ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರ ಆಸಕ್ತಿ, ಇವೆಲ್ಲವನ್ನು ನೋಡಿ ಬೇಸರವಾಗಬಹುದು. ನಿರೀಕ್ಷೆಗೆ ಮೀರಿದಂತಹ ಸುದ್ದಿ ಇರುತ್ತೆ, ಆದರೆ ಪ್ರಯೋಜನ ಇಲ್ಲ. ಏನು ಉಪಯೋಗ ಏನು? ಇದು ಪ್ರಶ್ನೆಯಾಗತ್ತೆ. ಎಲ್ಲ ಸಂದರ್ಭಗಳೂ ಕೂಡ ಅನುಕೂಲಕರವಾಗಿರೋದಿಲ್ಲ. ಒಳ್ಳೆಯ ಸಂದರ್ಭ ಬಂದಾಗ ಒಳ್ಳೆಯ ಕೆಲಸವನ್ನು ಮಾಡಬೇಕು, ನಮಗೇನು ಬೇಕೋ ಅದನ್ನು ಪಡ್ಕೊಳ್ಬೇಕು. ಕೆಟ್ಟ ಸಂದರ್ಭ ಬಂದಾಗ ಧೃತಿಯನ್ನು ಗೆಡದೆ ಅದನ್ನು ಸರಿಯಾದಂತಹ ರೀತಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಆಗಬೇಕು ಅನ್ನುವಂಥದ್ದು. ದೊಡ್ಡ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ಸಾಮರ್ಥ್ಯ ನಿಮಗಿದೆ, ಆದರೆ ಅದನ್ನು ಪ್ರಯೋಗ ಮಾಡಿ ಎಲ್ಲ ರೀತಿಯಿಂದ ಸಮಾಧಾನ ಸಿಕ್ಕುವ ಹಾಗೆ ಮಾಡಿಕೊಳ್ಳಿ. ಹಣ ಆಸ್ತಿಯ ವಿಚಾರದಲ್ಲಿ ದುರಾಲೋಚನೆಗಳು ಬೇಡ. ಎಷ್ಟಿದ್ರೂ ಮನುಷ್ಯನಿಗೆ ಸಾಕಾಗೋದಿಲ್ಲ, ಆದರೆ ನಮ್ಮದೇ ಆದಂತಹ ಒಂದು ಪರಿಮಿತಿಯನ್ನು ನಾವು ಕಂಡುಕೊಂಡಾಗ ಇರುವುದರಲ್ಲಿ ತೃಪ್ತಿಯನ್ನು, ಸಮಾಧಾನವನ್ನು ಪಟ್ಟುಕೊಳ್ಳಿಕ್ಕೆ ಅವಕಾಶ ಇದೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ನೇಹಿತರ ಸಲಹೆಗೆ, ಸ್ನೇಹಿತರ ಸೂಚನೆಗೆ ಒಂದಷ್ಟು ಮಾನ್ಯತೆಯನ್ನು ಕೊಡಿ. ನಿಮ್ಮ ವಿಶ್ವಾಸಕ್ಕೆ ನಿಮಗೆ ಒಳಿತಾಗಲಿ ಎನ್ನುವಂತಹ ಭಾವನೆಯಿಂದ ಸ್ನೇಹಿತರು ಏನಾದರೂ ಹೇಳಿದರೆ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವ ಪ್ರಯತ್ನ ಇರಲಿ. ಪ್ರೀತಿಯ ವಿಚಾರದಲ್ಲಿ ನಿರಾಸೆಯಾಗತ್ತೆ. ನೀವು ಯಾರನ್ನ ಪ್ರೀತಿಸ್ತೀರಿ ಅದು ಸುಳ್ಳು ಅನ್ನುವಂಥದ್ದು ಸಾಬೀತಾಗಿ ನಿಮಗೆ ನಿರಾಸೆಯಾಗ್ತಕ್ಕಂಥದ್ದು. ಆಗದೇ ಇಲ್ಲದೆ ಇರತಕ್ಕಂತಹ ಕೆಲಸಕ್ಕೆ ಚಿಂತನೆಯನ್ನು ಮಾಡಬೇಡಿ. ಯಾವ ಕೆಲಸ ನಿಮ್ಮಿಂದ ಅಸಾಧ್ಯವೋ ಅಂತಹ ಕೆಲಸಕ್ಕೆ ಪ್ರಯತ್ನವನ್ನು ಮಾಡಿ ಬೇಸರವನ್ನು, ನೋವನ್ನು ಅನುಭವಿಸೋ ಬದಲು ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಸ್ಥಾನಮಾನಕ್ಕೆ, ವಯಸ್ಸಿಗೆ ಅನುಗುಣವಾದಂತಹ ಪ್ರಯತ್ನವನ್ನು ಮಾಡಿ ಆ ಕೆಲಸದಲ್ಲಿ ಜಯಶೀಲರಾಗಿ ಪರಿಪೂರ್ಣವಾದಂತಹ ತೃಪ್ತಿ, ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಪ್ರವಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವ ಭರದಲ್ಲಿ ಇರ್ತೀರಿ. ಆಲೋಚನೆಗಳು ಹಾಗಿರುತ್ತೆ. ಯಾವುದೂ ಕೂಡ ನೀವು ಅಂದ್ಕೊಂಡಂತೆ ನಡೆಯೋದಿಲ್ಲ. ಭಗವದಿಚ್ಛೆ ಏನಿರುತ್ತೋ, ಭಗವತ್ ಸಂಕಲ್ಪ ಏನಿರುತ್ತೋ ಅದರಂತೆಯೇ ಎಲ್ಲವೂ ಕೂಡ ಆಗುವಂಥದ್ದು. ನಾವು ನಿಮಿತ್ತ ಮಾತ್ರ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಈಶ್ವರನ ಪ್ರಾರ್ಥನೆ, ಈಶ್ವರಾರಾಧನೆ ಮಾಡಿ. ಶುಭವಾಗಿ. ತುಲಾರಾಶಿ, ವೃತ್ತಿಯ ಜನರು, ನೀವು ಯಾವ ಕೆಲಸವನ್ನು, ಯಾವ ವೃತ್ತಿಯನ್ನು ಮಾಡ್ತಿರೋ ಅದೇ ವೃತ್ತಿಯವರು ನಿಮ್ಮನ್ನು ಗೌರವಿಸ್ತಾರೆ, ನಿಮಗೆ ಬೆಲೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಆತ್ಮವಿಶ್ವಾಸದ ಕೊರತೆಯಿಂದ ಹಿನ್ನಡೆಯಾಗ್ತಕ್ಕಂಥದ್ದು. ಆತ್ಮವಿಶ್ವಾಸ ಕಡಿಮೆ ಇದ್ದಾಗ, ಆತ್ಮವಿಶ್ವಾಸವೇ ಇಲ್ಲದೆ ಇದ್ದಾಗ ಎಲ್ಲದರಲ್ಲೂ ಕೂಡ ಹಿನ್ನಡೆಯಾಗುತ್ತೆ. ಆತ್ಮವಿಶ್ವಾಸ ನಿಮ್ಮನ್ನು ಒಂದು ಹಂತ ಕೆಳಗೆ ಇಳಿಸಿಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಅದರ ಪ್ರಭಾವ ಇರುತ್ತೆ. ಕೆಲವು ಪ್ರಮುಖವಾದಂತಹ ಯೋಜನೆಗಳಿಗೆ ಚಾಲನೆ ಸಿಕ್ಕತ್ತೆ. ಇದು ಬಹಳ ಉತ್ತೇಜನದಿಂದ, ಹುಮ್ಮಸ್ಸಿನಿಂದ ಮಾಡ್ತಕ್ಕಂತಹ ಕೆಲಸ. ಸಹನೆಯನ್ನು ಕಳ್ಕೊಳ್ಳುವಂಥದ್ದು ಬೇಡ. ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಉನ್ನತ ಶಿಕ್ಷಣದ ಆಸೆ ಇರತಕ್ಕಂಥವ್ರಿಗೆ, ಇನ್ನೂ ಹೆಚ್ಚಿನದು ಓದಬೇಕು ಅನ್ನುವಂತಹ ಬಯಕೆ ಇರುವಂಥವ್ರಿಗೆ ಅನುಕೂಲವಾಗುವಂತಹ ದಿವಸ ಇದಾಗಿದೆ ಅಂತ ಹೇಳಬೇಕು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಈ ದಿವಸ ಯಾವುದೇ ರೀತಿಯ ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ. ಶುಭ ಇಲ್ಲ ಅಂತ ಅರ್ಥ. ತುಂಬ ತಾಳ್ಮೆಯಿಂದ ಇರಬೇಕಾದಂಥದ್ದು. ಆತುರಾತ್ರದಿಂದ ಏನೇನೋ ಮಾಡ್ತಕ್ಕಂಥದ್ದು, ಕೈ ಸುಟ್ಟುಕೊಳ್ಳುವಂಥದ್ದು ಬೇಡ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಕೆಲವು ಆಸೆಗಳು ಮಾತ್ರ ಪೂರೈಸುವಂತಹ ದಿವಸ. ಹಾಗಂತ ಏನೋ ಸಂತೋಷವಾಯಿತು, ಸಂಭ್ರಮವಾಯಿತು ಅಂತ ಹೇಳಿ ಎಲ್ಲವನ್ನೂ ಮಾಡಿ ಮುಗಿಸಿಬಿಡ್ತೀನಿ ಅಂತಕ್ಕಂತಹ ಭ್ರಮೆಯಲ್ಲಿದ್ದರೆ ಅದು ತಪ್ಪಾದೀತು. ಬಂಧುಗಳ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕು. ಯಾವ ಕ್ಷಣಕ್ಕೆ ಯಾವ ರೀತಿಯಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿಲ್ಲ, ತೊಂದರೆಗೆ
ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಧೈರ್ಯದಿಂದ ಯಾವುದೇ ಕೆಲಸಕ್ಕೆ ಮುನ್ನುಗ್ಗಿದರೆ ಸ್ವಲ್ಪ ಮಟ್ಟಿಗಾದರೂ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಸ್ವಲ್ಪ ಮಟ್ಟಿನ ಶುಭ ಲಾಭ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಶಿವಾರಾಧನೆಯನ್ನು, ಶಿವ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.